ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಒಂದು ಖುಷಿ ಅನಿಸ್ತು ನನಗೆ. ನಮ್ಮ ಗುಲಾಬಿ ಹೂವಿನ ಗಿಡದಾಗ ಗುಲಾಬಿ ಹೂ ಆಗಿತ್ತು. ಭಾಳ ದಿನ ಅದು ಹೂನ ಆಗಿರಲಿಲ್ಲ. ನಮ್ಮ ಮನೆಯವ್ರು ಬೈಯಾಕತ್ತಿದ್ರು, ಏನು ಒಂದು ಹೂನು ಆಗಂಗಿಲ್ಲ. ಅದು ಫೈನಲಿ ಆಗಿತ್ತು. ಎಲ್ಲ ಉಳ್ಕಿದ ಗಿಡ ಎಲ್ಲ ಒಣಗಿದ್ದು. ನಾನು ಬೆಳಗ್ಗೆ ಜಳಕ ಪೂಜಾ ಮಾಡಿ ಚಹಾ ಕುಡ್ದ ಸಿಯಾರಾಗ ನಾಷ್ಟಕ್ಕ ಪನ್ನೀರ್ ಪರೋಟ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಪಲ್ಯ ಸಾಲಡ್ ಲಂಚ್ ಬಾಕ್ಸ್ ಕಟ್ಟಿದೆ. ಸಿಯಾರಾಗ ಬಸ್ನಾಗ ಬರುವಾಗ ಒಂದು ಸ್ನ್ಯಾಕ್ಸ್ ಕಟ್ಟಬೇಕಾಗಿರ್ತೈತಿ. ಅದಕ್ಕೆ ನಾನು ನಿನ್ನೆ ನಿಮಗೆ ಹಾಕಿರ್ತೇನೆ, ಪೋಸ್ಟ್ ನೋಡಿರ್ಬೇಕು. ಬ್ರೂಕಿ ಅಂತ ಮಾಡಿದ್ದಲ್ಲ, ಅದನ್ನು ಕಟ್ಟಿದ್ದೆ. ಯಾಕಂದ್ರೆ ಆಕಿಗೆ ಅದು ಭಾಳ ಇಷ್ಟ ಆಗಿತ್ತು. ಅದ ಕಟ್ಟಮ್ಮ ಅಂತಂದಿದ್ಲು. ಸೊ ಹಾಗಾಗಿ ಅದನ್ನು ಕಟ್ಟಿದ್ದೆ. ನಾ ಶೌರ್ಯನ್ ಕರ್ಕೊಂಡು ಸ್ಕೂಲಿಗೆ ಬಿಡಾಕ್ ಹೊಂಟಿದ್ದೆ. ಸ್ಕೂಲಿಂದ ಬಿಟ್ಟು ಬಂದು ಒಂದು ಸ್ವಲ್ಪ ಟಯರ್ಡ್ ಅನ್ಸತ್ತಿತ್ತು. ನಾ ಕುಂತ ಒಂದು ಸ್ವಲ್ಪ ಹೊತ್ತು ಕಾಫಿ ಕೊಡಿದೆ. ನಾ ಫ್ರೆಂಡ್ ಮನೆಗೆ ಹೋಗೋದಿತ್ತು. ನಾ ಬ್ರೂಕಿ ಮಾಡಿದ್ನಲ್ಲ, ಸೊ ಅದನ್ನು ಟೇಸ್ಟಿಗೆ ಫ್ರೆಂಡಿಗೆ ಕೊಡೋಣ ಅಂತಂದು ಒಂದು ಸ್ವಲ್ಪ ಟೇಸ್ಟಿಗೆ ಕೊಡಾಕಂತಕಿ ಕವರ್ನ ಹಾಕೊಂಡ ಹೋಗಿದ್ದೆ. ಆಮೇಲೆ ಅಲ್ಲಿ ಹೋಗೋಷ್ಟೊತ್ತಿಗೆ ನೆನಪಾತು ಸಿಯಾರನ್ ಪೇಸ್ಟ್ ಖಾಲಿ ಆಗೈತಿ ಅಂತಂದು. ಅಲ್ಲೇ ಮೆಡ್ ಪ್ಲಸ್ ಇತ್ತು. ಆಕಿ ಮೆಡ್ ಪ್ಲಸ್ನಾಕಿ ಎಷ್ಟು ಲೇಟ್ ಮಾಡಿದ್ಲು ಕೊಡಾಕಂದ್ರೆ ಅಲ್ಲೇ ಒಂದು ನೇಲ್ ಪಾಲಿಶ್ ಸೆಟ್ ಇಟ್ಟಿದ್ರು. ಅದನ್ನ ನೋಡಿ ನಾ ಡಬಲ್ ಕೋಟ್ ಎರಡೂ ಕೈಗೆ ನೇಲ್ ಪಾಲಿಶ್ ಹಚ್ಚೋದಾದ್ರೂ ಆಕಿ ದಿನ ಪೇಸ್ಟ್ ಕೊಡೋದಾಗೋದಾಗಿತ್ತು. ನಾ ಪೇಸ್ಟ್ ತೊಗೊಳೋದಲ್ಲ, ಇದೊಂದು ನೇಲ್ ಪಾಲಿಶ್ ಹಚ್ಕೊಂಡು ನೇಲ್ ಪಾಲಿಶ್ ಒಂದು ತೊಗೊಂಡ ಬಂದೆ. ಶೌರ್ಯ ಸ್ಕೂಲಿಂದ ಬಂದ ಕೂಡಲೇ ಅವ್ನು ಕಾರ್ಬಾರ್ ಚಾಲೋ ಮಾಡಿದ್ದ. ಮೊನ್ನೆಯಾರ ಗಾಡಿಗೆ ಬರ್ದಿದ್ದೆಲ್ಲ ಒಳಗಿಸಿದೆ. ಮತ್ತೆ ಒಳಗೆ ಗಾಡಿಗೆ ಬರ್ದಿದ್ದ. ಸ್ವಲ್ಪ ಬೈದೆ, ಅಳಾಕತ್ತಿದ್ದ. ಮತ್ತು ಮೊನ್ನೆ ಮಾಡಿದ್ದ ರಾಗಿ ಕುಕ್ಕೀಸ್ ಖಾಲಿ ಆಗಿದ್ದು. ಹಾಗಾಗಿ ಜೋಳದ ಕುಕ್ಕೀಸ್ ಮಾಡ್ಬೇಕಂತಂದು ಮಾಡಿದೆ. ಮಸ್ತ್ ಟೇಸ್ಟ್ ಆಗಿದ್ವು. ನೀವು ಬೇಕಂದ್ರೆ ಮಾಡಿ ನೋಡ್ರಿ. ನೋಡ್ರಿಲ್ಲ ಬಿಸ್ಕೆಟ್ ರೆಡಿ ಆಗ್ಯಾವು. ಎಷ್ಟು ಕ್ರಿಸ್ಪಿ ಆಗಿರ್ತಾವೆ. ಟೇಸ್ಟ್ ನೋಡೋಣ ಅಂತ ಹೆಂಗೆ ಆಗತ್ತ. ಮಸ್ತ್ ಟೇಸ್ಟ್ ಆಗ್ಯಾವು. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಹೆಂಗದು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸಂಜೆ ಆಗಿತ್ತು, ಗುರುವಾರ ಇತ್ತಲ್ಲ. ಸೊ ಸಾಯಿಬಾಬಾಗೂ ಹೋಗ್ಬೋದಿತ್ತು. ಹಂಗಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು. ಇಲ್ಲಿ ಮುಂಬೈನಾಗ ಕೆಲವೊಂದು ಸೀರೆ ಅಂಗಡಿ ಒಳಗೆ ಏನು ಮಾಡ್ತಾರಂದ್ರೆ, ಅಲ್ಲೇ ಸೀರೆ ತೊಗೊಂಡ್ರೆ ಅವರ ಪಿಕೋ ಫಾಲ್ ಫ್ರೀ ಮಾಡಿಕೊಡ್ತಾರೆ. ಮೊನ್ನೆ ಸೀರೆ ತೊಗೊಂಡಿದ್ವಿ. ಹಾಗಾಗಿ ಅವರ ಪಿಕೋ ಫಾಲ್ ಎಲ್ಲ ಮಾಡಿಕೊಡಕ್ಕೆ ಒಂದಿನ ಬೇಕಂತ ಹೇಳಿದರು. ಅದನ್ನು ತೊಗೊಂಡು ನಾವು ಮತ್ತೆ ಸಿಯಾರ ಶೌರ್ಯ ಸಾಯಿಬಾಬಾನ ಗುಡಿಗೆ ಬಂದೆವು. ಇಲ್ಲಿ ಸಾಯಿಬಾಬಾಗೆ ನಮಸ್ಕಾರ ಮಾಡಿ ಮತ್ತು ಪ್ರಸಾದ ಎಲ್ಲ ತಿಂದು ಮನೆಗೆ ಬರೋಷ್ಟೊತ್ತಿಗೆ 5:30 ಆಗಿತ್ತು. ಜೋಳದ ಕುಕ್ಕಿ ಸಪ್ರೇಟ್ ವಿಡಿಯೋ ಮಾಡಿ ನಾ ಪೋಸ್ಟ್ ಮಾಡ್ತೀನಿ. ಇಷ್ಟ ಆದವ್ರು ನೋಡ್ಕೋಬೋದು. ನೀವು ಮನೆಯಾಗೂ ಟ್ರೈ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ.